ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ವೃಷ್ಟಿ ಹಂತ 5ನೇ ದಿನದಂದು ಬರುತ್ತದೆ. ಈ ಶುಭ ದಿನದಂದು ಮಹಿಳೆಯರು ಸರ್ಪದೇವರುಗಳನ್ನು ಪೂಜಿಸುತ್ತಾರೆ. ನಾಗರ ಪಂಚಮಿ ದಿನದಂದು ನಾಗಗಳಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಸರ್ಪದೋಷಗಳು ನಿವಾರಣೆಯಾಗುವುದು ಎನ್ನುವ ನಂಬಿಕೆ ಇದೆ. ಹಾಗೂ ಅವುಗಳಿಗೆ ಹಾಲು ಅರ್ಪಿಸುತ್ತಾರೆ. ಶ್ರಾವಣ ಮಾಸದ 5ನೇ ದಿನವು ನಾಗದೇವತೆಯ ಪೂಜೆಗೆ ಬಹಳ ಮಹತ್ವದ್ದಾಗಿದೆ ಎಂದು ಪರಿಗಣಿಸಲಾಗಿದೆ. ನಾಗಪಂಚಮಿ 2025 ಜುಲೈ 29 ಮಂಗಳವಾರ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಪವಿತ್ರವಾಗಿ ಆಚರಿಸಲಾಗುತ್ತದೆ. ಹಿಂದೂ ಚಂದ್ರನ ಕ್ಯಾಲೆಂಡರ್ ಪಂಚಾಂಗದ ಪ್ರಕಾರ ನಾಗಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಬರುತ್ತದೆ. ನಾಗಪಂಚಮಿ 2025 ಶುಭ ಸಮಯ. ನಾಗಪಂಚಮಿ ಆಚರಣೆಗಳನ್ನು ಮಾಡಲು ಶುಭ ಸಮಯ ಬೆಳಗ್ಗೆ 5:45ರಿಂದ 41ರಿಂದ ಬೆಳಗ್ಗೆ 8:23ರವರೆಗೆ, ಒಟ್ಟು 2 ಗಂಟೆ 43 ನಿಮಿಷಗಳು. ನಾಗಪಂಚಮಿ 2025ರಲ್ಲಿ ಮಂಗಳಕರ ಯೋಗಗಳು. 2025ರ ನಾಗಪಂಚಮಿಯಂದು 2 ಮಹತ್ವದ ಯೋಗಗಳು ಇರುತ್ತವೆ: ಶಿವಯೋಗ ಮತ್ತು ಸಿದ್ಧಯೋಗ. ಇವು ನಾಗದೇವತೆಯ ಆರಾಧನೆಗೆ ವಿಶೇಷವಾಗಿ ಅನುಕೂಲಕರವೆಂದು ಪರಿಗಣಿಸಲಾಗಿದೆ. ನಾಗಪಂಚಮಿಯ ಮಹತ್ವ ಏನು? ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ಹೆಚ್ಚು ಪೂಜಿಸಲಾಗುತ್ತದೆ. ನಾಗಪಂಚಮಿಯಂದು 12 ವಿಭಿನ್ನ ಹಾವುಗಳ ಪೂಜೆ ಒಂದು ಪ್ರಮುಖ ಆಚರಣೆಯಾಗಿದೆ. ಹಿಂದೂ ಪುರಾಣಗಳಲ್ಲಿ ಹಾವುಗಳಿಗೆ ವಿಶೇಷ ಸ್ಥಾನವಿದೆ ಮತ್ತು ಅವುಗಳನ್ನು ಹೆಚ್ಚಾಗಿ ದೇವತೆಗಳಾಗಿ ಪೂಜಿಸಲಾಗುತ್ತದೆ. ಈ ದಿನದಂದು ಜನರು ಜೇಡಿಮಣ್ಣಿನಿಂದ ಹಾವಿನ ವಿಗ್ರಹಗಳನ್ನು ರಚಿಸುತ್ತಾರೆ. ಅವುಗಳನ್ನು ವಿವಿಧ ರೂಪಗಳಲ್ಲಿ ಚಿತ್ರಿಸುತ್ತಾರೆ ಮತ್ತು ಭಕ್ತಿಯ ಸಂಕೇತವಾಗಿ ಹಾಲು ಮತ್ತು ಇತರ ಆಹಾರ ಪದಾರ್ಥಗಳನ್ನು ಅವುಗಳಿಗೆ ಅರ್ಪಿಸುತ್ತಾರೆ. ಒಮ್ಮೆ ಕಶ್ಯಪರ ಪತ್ನಿಯರಾದ ಕದ್ರುವಿನ ವಿನತೆಯರಲ್ಲಿ ಮಾತಿನ ಜಗಳವಾದಾಗ ಕದ್ರು ತನ್ನ ಮಕ್ಕಳಾದ ನಾಗಗಳ ಸಹಾಯ ಕೇಳಿದಳು. ತಾಯಿಯ ಮೋಸಕೃತ್ಯಕ್ಕೆ ಅವು ಸಮ್ಮತಿಸದಿದ್ದಾಗ ಕೋಪಗೊಂಡು ಕದ್ರುವು ಜನಮೇಜಯನ ಸರ್ಪಯಾಗದಲ್ಲಿ ನೀನು ನಾಶವಾಗಿ ಎಂದು ಶಪಿಸಿದಳು. ಶಾಪದಿಂದ ಕುದಿಯುತ್ತಿದ್ದ ವಾಸುಕಿಗೆ ಬ್ರಹ್ಮನು ನಿನ್ನ ತಂಗಿ ಜರಾತ್ಕರುವನ್ನು ಜರಾತ್ಕರು ಮುನಿಗೆ ಕೊಟ್ಟು ಮದುವೆ ಮಾಡು. ಅವರಿಗೆ ಜನಿಸುವ ಮಹಾ ತೇಜಸ್ವಿಯಾದ ಆಸ್ತಿಕನೆಂಬ ಮುನಿಯಿಂದ ನಿಮಗೆ ಒಳ್ಳೆಯದಾಗುವುದು ಎಂದು ಶಾಪ ವಿಮೋಚನೆಯ ಮಾರ್ಗವನ್ನು ತಿಳಿಸಿದನು. ವಾಸುಕಿಯು ತನ್ನ ತಂಗಿಯನ್ನು ಜರತ್ಕಾರು ಮುನಿಗೆ ಮದುವೆ ಮಾಡಿಕೊಟ್ಟನು. ಅವರಿಗೆ ಪುತ್ರ ಸಂತಾನವಾಗಿ ಮಗನಿಗೆ ಆಸ್ತಿಕ ಎಂದು ಹೆಸರಿಟ್ಟರು. ಆಸ್ತಿಕನು ಪರಮ ವಿಷ್ಣು ಭಕ್ತನಾಗಿದ್ದು ಬಾಲ್ಯದ ವಯಸ್ಸಿನಲ್ಲಿಯೇ ಮಹಾತಪಸ್ವಿ ಎನಿಸಿಕೊಂಡನು. ಸೋದರ ಮಾವ ವಾಸುಕಿಯಿಂದ ಜನಮೇಜಯನು ಸರ್ಪಕುಲನಾಶಕ್ಕಾಗಿ ಸರ್ಪಯಾಗ ಮಾಡುತ್ತಿದ್ದುದನ್ನು ತಿಳಿದು ಅವರು ಅಪೇಕ್ಷೆಯಂತೆ ಸರ್ಪಯಾಗ ಮಾಡುತ್ತಿದ್ದ ಜನಮೇಜಯನಿಗೆ ಆಸ್ತಿಕನು ಜ್ಞಾನ ಬೋಧಿಸಿ ಸರ್ಪಯಾಗವನ್ನು ನಿಲ್ಲಿಸಿದನು. ಬ್ರಹ್ಮನು ಹೇಳಿದ ದಿನ ಮತ್ತು ಸರ್ಪಯಾಗ ನಿಲ್ಲಿಸಿದ ದಿನ 2 ಶ್ರಾವಣ ಶುದ್ಧ ಪಂಚಮಿಯಾಗಿತ್ತು. ಶ್ರೀಕೃಷ್ಣನು ಯಮುನಾ ನದಿಯಲ್ಲಿದ್ದ ಕಾಳಿಂಗನಾಗನನ್ನು ಮರ್ದಿಸಿ ಸಾತ್ವಿಕನನ್ನಾಗಿಸಿದ ದಿನವು ಶ್ರಾವಣ ಶುದ್ಧ ಪಂಚಮಿ. ಒಂದು ದಿನ ರೈತನೊಬ್ಬನ ನೇಗಿಲಿಗೆ ಸಿಕ್ಕಿ ಅನೇಕ ಹಾವಿನ ಮರಿಗಳು ಸತ್ತವು. ರೊಚ್ಚಿಗೆದ್ದ ಅವುಗಳ ತಾಯಿ ರೈತನ ಮನೆಯೆಲ್ಲರನ್ನೆಲ್ಲ ಕಚ್ಚಿಕೊಂದು ಹಳ್ಳಿಯಲ್ಲಿದ್ದ ಅವನ ಮಗಳನ್ನು ಕೊಲ್ಲಲೆಂದು ಹೋದಾಗ ಅವಳು ಮಣ್ಣಿನಲ್ಲಿ ನಾಗಮೂರ್ತಿಯನ್ನು ಮಾಡಿ ಹಾಲೆರೆದು ಪೂಜಿಸುತ್ತಿದ್ದುದನ್ನು ಕಂಡು ಅವರ ಕೋಪ ಇಳಿದು ಅವಳ ಕೋರಿಕೆಯಂತೆ ರೈತನ ಮನೆಯವರನ್ನೆಲ್ಲ ಬದುಕಿಸಿದಳು. ಈ ಘಟನೆ ನಡೆದುದು ಶ್ರಾವಣ ಶುದ್ಧ ಪಂಚಮಿಯ ದಿನ. ತೀರಾ ಬಡತನದಲ್ಲಿದ್ದ ತನ್ನ ತಂಗಿಯನ್ನು ತವರಿಗೆ ಕರೆದುಕೊಂಡು ಬರುವಾಗ ಅವಳ ಮೈಮೇಲಿನ ಒಡವೆಗಳನ್ನು ಕಂಡು ದುರಾಸೆಯಿಂದ ಕೊಲ್ಲಲು ಅವಳ ಅಣ್ಣನು ದೊಡ್ಡ ಕಲ್ಲನ್ನೆತ್ತಿಕೊಂಡಾಗ ಅದರ ಕೆಳಗಿದ್ದ ಸರ್ಪವು ಅವನನ್ನು ಕಚ್ಚಿ ಮೃತನಾದನು. ತಂಗಿಯ ವಿಧವೆಯಾಗಿ ನಾಗನನ್ನು ಪ್ರಾರ್ಥಿಸಿ ಅಣ್ಣನನ್ನು ಬದುಕಿಸಿಕೊಂಡಳು. ಇದು ನಡೆದುದು ಸಹ ಪಂಚಮಿಯಂದು. ಅಂದಿನಿಂದ ನಾಗಪಂಚಮಿ ಹಬ್ಬವು ಅಣ್ಣ ತಂಗಿ ಸೋದರರ ಹಬ್ಬವೆಂದು ತವರಿಗೆ ಹೆಣ್ಣುಮಕ್ಕಳನ್ನು ಕರೆತರುವ ಆಚರಣೆಗೆ ಬಂದಿತು. ನಾಗಾರಾಧನೆ ಜಗತ್ತಿನ ಬಹುತೇಕ ದೇಶ ಧರ್ಮಗಳಲ್ಲಿ ಜನಾಂಗಗಳಲ್ಲಿ ಇದೆ. ನಾಗವು ಭಯ ಭಕ್ತಿಗಳಿಂದ ಪೂಜಿಸುವ ಪ್ರಾಣಿಯಾಗಿದ್ದು ಅನೂಚಾನವಾಗಿ ಪೂಜಿಸುವ ಸಂಪ್ರದಾಯವು ನಡೆದುಕೊಂಡು ಬರುತ್ತಿದೆ. ಭಾರತೀಯರಿಗೆ ಗೋವು ಮತ್ತು ನಾಗ ಪೂಜ್ಯ ಪ್ರಾಣಿಗಳು. ಹಾವು ಆಹಾರವಿಲ್ಲದೆ ದೀರ್ಘಕಾಲ ಬದುಕುವ ಹಳೆಯ ಚರ್ಮದ ಕಳಚಿ ಪೊರೆಬಿಟ್ಟು ಪುನರ್ಜನ್ಮ ಪಡೆಯುವ ರಹಸ್ಯ.
ನೆಲಕ್ಕೆ ಹೆಡೆಬಡಿದು ಪ್ರಾಣ ಬಿಡುವ ರೀತಿಗಳು ಭಯದೊಂದಿಗೆ ಭಕ್ತಿಯನ್ನು ಹುಟ್ಟಿಸುತ್ತದೆ. ಪರಶುರಾಮರ ಭೂಮಿ ಕರಾವಳಿಯಲ್ಲಿ ನಾಗಶಾಪ ಪರಿಹಾರಕ್ಕಾಗಿ ನಾಗಮಂಡಲ, ನಾಗಪ್ರತಿಷ್ಠೆ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಇತ್ಯಾದಿ ಸೇವೆಗಳು ಈಗಲೂ ನಡೆಯುತ್ತಿವೆ. ನಾಗನಿಗಾಗಿಯೇ ಅನೇಕ ದೇವಾಲಯಗಳು ನಿರ್ಮಾಣಗೊಂಡಿವೆ. ಕುಕ್ಕೆ ಸುಬ್ರಹ್ಮಣ್ಯ, ಉಳ್ಳೂರು ಘಾಟಿ ಸುಬ್ರಹ್ಮಣ್ಯದ ನಾಗಸನ್ನಿಧಿ ಬಹಳ ಪ್ರಸಿದ್ಧಿ ಪಡೆದ ಕ್ಷೇತ್ರಗಳು. ಇಲ್ಲಿ ಮಕ್ಕಳಾಗದ ದಂಪತಿಗಳು, ಸರ್ಪದೋಷ ಸರ್ಪಶಾಪ ಇದ್ದವರು ದೋಷ ನಿವಾರಣೆಗಾಗಿ ನಾಗನ ಮೊರೆ ಹೋಗುತ್ತಾರೆ. ಸಂತಾನ ಪ್ರಾಪ್ತಿಗಾಗಿ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಮಾಡಿಸುತ್ತಾರೆ. ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು. ನಾಗರ ಪಂಚಮಿ ಹಬ್ಬದ ಮಹತ್ವ ಮತ್ತು ಈ ಕಥೆಯನ್ನು ಕೇಳಿದ್ದೀರಿ. ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.